ಮಷಿನ್ ಒಳಗೆ ನಾನು ಈ ಒಂದು ಬುಕ್ಸ್ಗಳನ್ನೆಲ್ಲ ಹಚ್ಚಿರೋದು. ನೀವು ಕಲಿಬೇಕಾ ಪೂರ್ತಿ ವಿಡಿಯೋನ ನೋಡ್ರಿ. ಈಗ ನೋಡ್ತಾ ಇದ್ದೀರಾ, ಇಲ್ಲಿ 2 ಪೀಸ್ ನಾನು ತೊಗೊಂಡಿದ್ದೀನಿ. 2 ಇಂಚು ಉದ್ದಕ್ಕೆ ನಿಮಗೆ ಲೆಂತ್ ಎಷ್ಟು ಬಂದಿದೆ ಅಷ್ಟು ತೊಗೊಳ್ಬೇಕು. ಈಗ ಇದು ಉಕ್ಸ್ ಪಟ್ಟಿಗೆ ಉಕ್ಸ್ ಮನಿ ಮಾಡಲಿಕ್ಕೆ ಈಗ ನೋಡ್ರಿ, ಇಲ್ಲಿ ಮೇನ್ ಫ್ಯಾಬ್ರಿಕ್ ಅದ, ಒಳಗಡೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. 2 ಬಟ್ಟೆ ತೊಗೋಬೇಕು. ಟೋಟಲ್ ಆಗಿ 3 ಬಟ್ಟೆನ ತೊಗೊಂಡಿದ್ದೀನಿ. ಈ ಪಟ್ಟಿ ಹಚ್ಚಲಿಕ್ಕೆ 2 ಇಂಚು ಅಗಲ ಉದ್ದ, ಪಟ್ಟಿ ಎಷ್ಟು ಇರ್ತದಲ್ಲ ಅಷ್ಟು ಉದ್ದ ತೊಗೊಳ್ರಿ. ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟ್ರೇಟಾಗಿ ಒಂದು ಸ್ಟಿಚಿಂಗ್ನ ಹಾಕ್ಕೊಳ್ರಿ. ಭಾಳ ಅಂದರೆ ಭಾಳ ಟೈಮ್ ನಿಮಗೆ ಉಳಿತಾಯ ಆಗ್ತದೆ ಈ ಥರ ನೀವು ಉಕ್ಸ್ನ ಹಚ್ಚೋದ್ರಿಂದ. ಈಗ ನಾನು ಸ್ಟ್ರೇಟಾಗಿ ಒಂದು ಸ್ಟಿಚಿಂಗನ್ನು ಹಾಕ್ಕೊಂಡಿದ್ದೀನಿ. ನಂತರ ಈಗ ಈ ಒಂದು ಸ್ಟಿಚಿಂಗ್ ಆದಮೇಲೆ ನೆಕ್ಸ್ಟ್ ಇನ್ನೊಂದೇನು ಪಟ್ಟಿ ಇತ್ತಲ್ಲ ಆ ಒಂದು ಪಟ್ಟಿನ ಇದ್ರ ಮೇಲೇ ಅಟ್ಯಾಚ್ ಮಾಡಬೇಕು. ಇಲ್ಲಿ ನೋಡಿರಿ, ಈಗ ಅದ್ರ ಮೇಲೇ ಬರಬೇಕು. ಇಲ್ಲೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ ನಾನು ಸ್ಟ್ರೇಟಾಗಿ. ಇಲ್ಲೊಂದು ಉಕ್ಸ್ ಬರುತ್ತೆ. ಟೋಟಲ್ ಆಗಿ ಒಟ್ಟಿನಲ್ಲಿ ನಮಗೆ 5 ಮನೆಗಳು ಬರುತ್ತೆ. 2 3 4 5 ಈ ಥರ ಫಸ್ಟೇ ನಾವು ಮನೆಗಳನ್ನ ಮಾಡ್ಕೊಂಡು ಬಿಡಬೇಕು. ನಂತರ ಈಗ ಇಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಟಾಪ್ ಮಾಡಿ ಟರ್ನ್ ಮಾಡಿ ಇಲ್ಲಿಂದ ಸ್ಟ್ರೇಟಾಗಿ ಒಂದು ಗೆರೆ ಹಾಕ್ಕೊಂಡು ಸ್ಟಾರ್ಟಿಂಗು ಸ್ಟ್ರೇಟಾಗಿ ಬರ್ತೀರಾ. ಮತ್ತು ಒಂದು ಗೆರೆ ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಮೇಲೇ ಇನ್ನೊಂದು ಲೈನನ್ನು ಹಾಕ್ಕೊಳ್ತೀರಿ. ಟೋಟಲಾಗಿ ನಾವು ಒಂದು 3 ಲೈನನ್ನು ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿ ನಾವು ಇಲ್ಲಿ ಮಾರ್ಕ್ ಹಾಕಿದ್ದೀವಿ ನೋಡಿ, ಇದ್ರ ಪಕ್ಕನೇ ಇನ್ನೊಂದು ನಾವು ಮತ್ತೆ 3 ಲೈನ್ಸ್ನ ಹಾಕ್ಕೊಳ್ಬೇಕು. 1 ಮತ್ತು ಅದ್ರ ಮೇಲೇ 2 3 ಒಂದ್ರ ಮೇಲೆ ಒಂದೇ ಸ್ಟಿಚ್ ಬರಬೇಕು. ನಂತರ ಇವೆರಡು ಜಾಯಿಂಟ್ ಮಾಡಿಕೊಂಡು ಈ ಥರ ಮತ್ತೆ ಇಲ್ಲಿವರೆಗೂ ಸ್ಟಿಚ್ನ ತೊಗೊಂಡು ಬರಬೇಕು. ಇದು ಮಿಡಲಲ್ಲಿ ಇರಲಿ, ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಹಾಕ್ಕೊಂಡಿರೋದು. ಇವಾಗ ಮತ್ತೆ ಒಂದು ಲೈನ್ ಬಂತು, ಮತ್ತು ಹಿಂದ್ಗಡೆ ಹೋದೆ, ಮತ್ತು ಸೆಕೆಂಡ್ ಲೈನ್ ಬಂತು, ಮತ್ತು ಹಿಂದ್ಗಡೆ ಹೋದೆ, ಮತ್ತು 3rd ಲೈನ್. ಓಕೆ, ಇವಾಗ 3 ಲೈನ್ ಆಯಿತು. ಇವಾಗ ಇಲ್ಲಿ ಇದ್ರ ಪಕ್ಕನೇ ತೊಗೊಂಬಿಡೋಣ. ಇಲ್ಲಿ ಗ್ಯಾಪ್ ಬರುತ್ತೆ, ಇಲ್ಲಿ ಯಾವುದೇ ರೀತಿ ಈ ಕ್ಲೋಸ್ ಮಾಡಬಾರ್ದು ಈ ಗ್ಯಾಪ್ನ. ಇವಾಗ ಅದ್ರ ಪಕ್ಕನೇ ತೊಗೋಣ. 1 ಲೈನು, ಸೆಕೆಂಡ್ ಲೈನ್, ಮತ್ತು 3rd ಲೈನ್. ಓಕೆ, ಈ ಥರ ಕಂಪ್ಲೀಟಾಗಿ ಎಲ್ಲವೂ ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ಈಗ ಕೆಳಗಡೆ ಒಂದು 2 ಇಂಚಿನ ಬಟ್ಟೆನ ಅಟ್ಯಾಚ್ ಮಾಡಿದ್ವಿ, ಮೇಲ್ಗಡೆ 2 ಇಂಚಿನ ಬಟ್ಟೆನ ಅಟ್ಯಾಚ್ ಮಾಡಿದ್ವಿ. ಇದರಲ್ಲಿ 2 ಪೀಸಸ್ ಬಂದಿದೆ, ನೋಡ್ತಾ ಇರ್ಬೋದು. ಇದನ್ನ ಮೇಲಿ ಪದರನ್ನ ತೆಗೆದು ಇದರಿಂದ ನಾವು ಈಗ ಈ ಒಂದು ಉಕ್ಸ್ನ ಹಾಕೋಣ. ಇದನ್ನ ಸ್ವಲ್ಪ ನೀವೇನು ಮಾಡಬೇಕು, ಈ ಥರ ಇದು ಸ್ವಲ್ಪ ಇಷ್ಟು ಓಪನಲ್ಲಿರಬೇಕಿದು. ಇದನ್ನು ಏನು ಮಾಡೋಣ ಅಂದರೆ ಇದರಲ್ಲಿ ಹಾಕೋಕ್ಕೆ ನಮಗೆ ಈಸಿ ಆಗುತ್ತೆ ಅಷ್ಟೇ. ಈಗ ಇದರಲ್ಲಿ ಹಾಕೋಣ. ಇಲ್ಲಿ ಮೇಲ್ಗಡೆ 2 ಪದರ ಇದೆ. ನೋಡಿಲ್ಲ ಎಷ್ಟು ಈಸಿಯಾಗಿ ಒಳಗಡೆ ಹೋಯಿತು. ಸೊ ಈಗ ಸೆಕೆಂಡ್ 1 ಮತ್ತು 2 ಪದರು ಇದನ್ನು ತೆಗೆದು ಇಲ್ಲಿ ಹಾಕೋಣ. ಉಕ್ಸ್ನ ಇದನ್ನು ಕೂಡ ಆ ಥರನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ನಮಗೆ ಇಲ್ಲಿ ಗ್ಯಾಪ್ ಬರುತ್ತೆ. ಈ ಗ್ಯಾಪಲ್ಲಿ ಹಾಕಬೇಕು ಇದನ್ನು. ನೋಡಿ, ಈ ಥರ ಬರುತ್ತೆ. 2 ಉಕ್ಸ್ ಮಾಡೋದಂತೂ ಕಲ್ತ್ಕೊಂಡ್ರಿ. ನೆಕ್ಸ್ಟ್ ನಾನು ಸೇಮ್ ಅದೇ ರೀತಿನ ಇನ್ನೂ ಉಳಿದಿರೋಂಥ 3 ಉಕ್ಸ್ನ ಈಗ ಹಾಕ್ಲಿಕ್ಕತ್ತೀನಿ. ಇದು ಹೆಂಗೆ ಅಂತಂದ್ರೆ ನಮ್ಗೆ ಟೈಮ್ ಭಾಳ ಉಳಿತಾಯ ಆಗ್ತದೆ. ಹಾಗಾಗಿ ನಾನು ಪ್ರತಿ ಸಲನೂ ಆಮೇಲೆ ಫಿನಿಶಿಂಗ್ ಭಾಳ ಚಲೋ ಕಾಣಿಸ್ತೈತಿ. ಇನ್ನು ಬುಟಿಕ್ ಆಗಿರ್ಬೋದು, ಯಾರಾದರೂ ಶಾಪ್ ಹಾಕಿದ್ರಂದ್ರೆ ಇಷ್ಟು ನೀವು ಚೆಂದಾಗಿ ಫಿನಿಶಿಂಗ್ ಮಾಡಿಕೊಟ್ರಿ ಅಂದರೆ ಭಾಳ ಇಷ್ಟಪಡ್ತಾರೆ ಕಸ್ಟಮರ್ಸ್. ಈ ಥರ ಕೊನೆವರೆಗೂ ನೀವು ಉಕ್ಸ್ನ ಹಾಕ್ತಾ ಹೋಗಬೇಕು. ನಿಮ್ಗಲ್ಲಿ ಮನೆಗಳು ಖಾಲಿ ಸಿಗ್ತಾವೆ. ಹಾಗಾಗಿ ನೋಡಿಲ್ಲ ಆ ಥರ ಅದರೊಳಗೆ ಎಂಡ್ವರೆಗೂ ಈ ಥರನ ಹಾಕೋತಾ ಹೋಗೋದು. ಇನ್ನು 5 ಉಕ್ಸ್ನು ರೆಡಿ ಆಯ್ತು ಈಗ ನಾನು ಹಾಕಿರೋಂಥದ್ದು. ಇನ್ನು ಮಿಕ್ಕಿರೋಂಥ ಬಟ್ಟೆನ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಲೆವೆಲ್ಗೆ ಕಟಿಂಗ್ನ ಮಾಡಿಕೊಂಡು ಎಣ್ಣಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಉಳಿಸ್ಕೊಂಡಿರಿ, ಯಾಕಂದರೆ ಫೋಲ್ಡ್ ಮಾಡಲಿಕ್ಕೆ ಬೇಕು. ಹಾಗಾಗಿ ಈ ಥರ ಫೋಲ್ಡನ್ನು ಮಾಡ್ಕೊಳ್ಳೋಣ.
ಕೆಳಗಡೆನೂ ಫೋಲ್ಡ್ ಮಾಡಿಕೊಂಡು ನಾನು ಸ್ಟಿಚಿಂಗ್ನ ಮಾಡ್ತೀನಿ. ನೋಡಿರಿ ಇಲ್ಲಿ ಕೆಳಗಡೆ ಇಷ್ಟು ನೀಟಾಗಿ ನೀವು ಫೋಲ್ಡಿಂಗ್ನ ಮಾಡಿಕೊಂಡು ಉಕ್ಸ್ದು ಕರೆಕ್ಟಾಗಿ ನೋಡ್ಕೊಳ್ರಿ. ಉಕ್ಸ್ ಮೇಲೆ ಒಂದೊಂದ್ಸರಿ ಏನಾಗ್ಬಿಡ್ತದೆ ಅಂದರೆ ಸೂಜಿ ಬಿದ್ದುಬಿಡ್ತದೆ, ಅವಾಗ ಮುರಿದು ಹೋಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಹುಷಾರಾಗಿ ನೀವು ಇದನ್ನ ಎಂಡ್ವರೆಗೂ ಇದೇ ರೀತಿ ಸ್ಟಿಚ್ನ ತೊಗೊಂಡು ಬರ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಬಿಗಿನರ್ಸ್ ಇದ್ದಾರೆ, ಕಲಿತಾ ಇದ್ದಾರೆ, ಉಕ್ಸ್ನ ಏನು ಕೈಲಿ ಹಚ್ತಿದ್ದಾರಲ್ಲ ಅವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಇದರಿಂದ ನಿಮ್ಮ ಟೈಮ್ ಉಳಿತಾಯನೂ ಭಾಳ ಆಗ್ತದೆ, ಬ್ಲೌಸ್ಗೆ ಫಿನಿಶಿಂಗ್ ನಾವು ನೀಟಾಗಿ ಕೊಟ್ಟಂಗೂ ಆಗ್ತದೆ. ಇದೇ ಥರ ಬಿಗಿನರ್ಸ್ ಸಿಕ್ಕಾಪಟ್ಟೆ ವೀಡಿಯೋಸ್ಗಳು ನನ್ನ ಚಾನಲ್ ಒಳಗೆ ನಿಮ್ಗೆ ಸಿಗ್ತಾವೆ. ಆರಾಮಾಗಿ ನೋಡಿಕೊಂಡು ನಿಮ್ಗೆ ಡೈಲಿ ಒಂದೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ನಾನು. ಇದು ಬಿಗಿನರ್ಸ್ ಯಾರೆಲ್ಲ ಪ್ಯಾಟರ್ನ್ ಕಲಿಬೇಕು, ನಾವು ಬಿಗಿನಿಂಗಿಂದ ಉಕ್ಸ್ಗಳನ್ನ ಬಿಗಿನರ್ಸಿಗೆ ಏನೇನು ಬೇಕಲ್ಲ ಫುಲ್ ಪ್ಯಾಕೇಜ್ ವೀಡಿಯೋಸ್ಗಳು ನಿಮ್ಗೆ ನನ್ನ ಒಂದು ಚಾನಲ್ ಒಳಗೆ ನಿಮ್ಗೆ ಸಿಗ್ತಾ ಇರ್ತಾವೆ. ಉಕ್ಸ್ನ ಹಚ್ಕೊಂಡ್ವಿ. ಈಗ ಉಕ್ಸ್ ಮನೇನ ಮಾಡೋಣ ಬರ್ರಿ. ಫಸ್ಟ್ ಬ್ಯಾಕ್ ಸೈಡ್ ತೊಗೋಣ. ಈಗ ಮೇಲ್ಗಡೆ ಒಂದು ಅರ್ಧ ಇಂಚು, ಕೆಳಗಡೆ ಒಂದು ಅರ್ಧ ಇಂಚು ನಾನು ಬಟ್ಟೆ ಬಿಡ್ತೀನಿ. ಹೀಗೆ ಸ್ಟ್ರೇಟಾಗಿ ಒಂದು ಸ್ಟಿಚಿಂಗ್ನ ಹಾಕೋಣ. ಈಗ ಸ್ಟ್ರೇಟಾಗಿ ಒಂದು ಸ್ಟಿಚಿಂಗ್ನ ಹಾಕ್ಕೊಂಡು ಕೆಳಗಡೆ ಅರ್ಧ ಇಂಚ್ ಬಟ್ಟೆ ಇರಬೇಕು, ಮೇಲ್ಗಡೆನೂ ಅರ್ಧ ಇಂಚು ಬಟ್ಟೆ ಬೇಕು. ಯಾಕಂದ್ರೆ ಫೋಲ್ಡಿಂಗ್ ಮಾಡಿದಾಗ ನಮ್ಗೆ ಫಿನಿಶಿಂಗ್ ನೀಟಾಗಿ ಬರಬೇಕಲ್ಲ, ಹಾಗಾಗಿ ಈಗ ನಾನು ಇದನ್ನು ಫೋಲ್ಡ್ನ ಮಾಡ್ತೀನಿ. ವಿತ್ ಲೈನಿಂಗ್ನೇ ಹಾಕಬೇಕು, ನೀವು ಒಂದೇ ಬಟ್ಟೆ ಹಾಕಬೇಡ್ರಿ. ಡಬಲ್ ಬಟ್ಟೆನ ತೊಗೊಂಡು ನಾನು ಈ ಥರ ಫೋಲ್ಡ್ನ ಮಾಡ್ಕೊಳ್ರಿ. ಈಗ ಇನ್ನೊಂದು ಫೋಲ್ಡನ್ನು ಇಲ್ಲಿ ಹಿಂಗೆ ಮಾಡಿಕೊಂಡು ಮೇಲ್ಗಡೆ ನೆಕ್ಕಿಗೆ ನಾನೀಗ ಸ್ಟಿಚಿಂಗ್ನ ಇಲ್ಲಿ ಮಾಡ್ತಾ ಇರೋದು. ಇಷ್ಟು ಸ್ವಲ್ಪ ಗ್ಯಾಪ್ನ ಕೊಟ್ಟು ಇಲ್ಲಿ ಸ್ಟಿಚ್ನ ಮಾಡಿಕೊಂಡು ನಾವು ಕ್ಲೋಸ್ ಮಾಡ್ಕೊಳ್ತೀವಿ. ನೀವು ಉಕ್ಸ್ ಪಟ್ಟಿನ ಈ ಥರ ಹಚ್ಚೋದ್ರಿಂದ ಫಿನಿಶಿಂಗ್ ಭಾಳ ನೀಟಾಗಿ ಬರುತ್ತೆ. ಈಗ ಕೆಳಗಡೆ ಬಟ್ಟೆನೂ ನಾವು ಫೋಲ್ಡ್ ಮಾಡ್ಕೊಂಡು ಒಳಗಡೆ ಮಾಡಬೇಕಲ್ಲ, ಹಾಗಾಗಿ ಇಲ್ಲಿ ನಾನು ಒಂದು ಸ್ಟಿಚ್ನ ಹಾಕೊಳ್ಳೋದ್ರಿಂದ ನಿಮ್ಗೆ ಒಳಗಡೆ ಬಟ್ಟೆ ಹೋಗಿಬಿಡ್ತದೆ ನಾವು ಈ ಕಡೆ ಓಪನ್ ಮಾಡಿದಾಗ. ಈಗ ನಾವು ಉಳಿದಿರೋಂಥ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ, ಇದನ್ನು ಉಲ್ಟಾ ಮಾಡಿಬಿಡ್ರಿ. ಎಷ್ಟು ನೀಟಾಗಿ ಫಿನಿಶಿಂಗ್ ಸಿಗ್ತದೆ ಅಂತಂದರೆ ಈಗ ನೋಡಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಈ ಥರ ಉಲ್ಟಾ ಮಾಡಿದ್ವಿ ಅಂದರೆ ನಿಮ್ಗೆ ನೀಟಾಗಿ ಈ ಒಂದು ಉಕ್ಸ್ ಮನೆಯದ್ದು ಪಟ್ಟಿ ಸಿಗ್ತದೆ. ನೋಡಿರಿ ಇಷ್ಟು ಚೆಂದ ಆಯ್ತಲ್ಲ. ಇಲ್ಲಿ ಒಂದು ಸ್ಟಿಚಿಂಗನ್ನು ಹಾಕ್ಕೊಂಡ್ಬಿಡ್ರಿ ಎಂಡ್ವರೆಗೂ. ಇದೇ ಥರ ವೀಡಿಯೋಸ್ನ ನೀವು ಕಲಿಬೇಕು ಅಂತಂದರೆ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ನೋಡಿರಿ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟೇನೆ. ಆಲ್ಮೋಸ್ಟ್ ಆಗಿ ಬುಟಿಕ್ನವರೆಲ್ಲ ಇದೇ ರೀತಿನ ಸ್ಟಿಚಿಂಗ್ ಮಾಡೋದು. ಕಸ್ಟಮರ್ಸು ನೀವು ಹೆಂಗೆ ನೀಟಾಗಿ ಹೊಲಿತೀರಿ ಅನ್ನೋದನ್ನು ನೋಡ್ತಾರೆ. ನೀಟಾಗಿ ಫಿನಿಶಿಂಗ್ ಒಂದ್ಸರಿ ಕೊಟ್ಟರೆ ಅಂದರೆ ನಿಮಗೆ ಕಸ್ಟಮರ್ಸ್ ಸಿಕ್ಕಾಪಟ್ಟೆ ಹುಡ್ಕೊಂಡು ಬರ್ತಾರೆ. ಪಕ್ಕದೊಳಗೆ ಒಂದು 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ಚು ಸಪೋರ್ಟಿಗೋಸ್ಕರ ನಾವು ಹಾಕಲೇಬೇಕು. ಈಗ ಎಂಡ್ವರೆಗೂ ನಾನು ಈ ಥರ ಹಾಕ್ಕೊಂಡು ಈ ಪಟ್ಟಿನೂ ಕೂಡ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇಲ್ಲಿ ನೀವು ಉಕ್ಸ್ ಮನೆಗಳನ್ನ ಆರಾಮಾಗಿ ಮಾಡ್ಕೋಬೋದು. ಇನ್ನು ಉಕ್ಸ್ದು ಈ ಕಡೆ ಪಟ್ಟಿ ರೆಡಿ ಆಯಿತು, ಉಕ್ಸ್ ಮನೆಯದ್ದು ರೆಡಿ ಆಯಿತು. ನೋಡಿದ್ರಲ್ಲ, ಇಷ್ಟು ನೀಟಾಗಿ ಫಿನಿಶಿಂಗು ಮಷಿನ್ ಒಳಗೆ ಉಕ್ಸ್ ಹಚ್ಚೋದನ್ನು ಇವತ್ತು ನೀವು ಕಲ್ತ್ಕೊಂಡ್ರಿ. ಸಿಕ್ಕಾಪಟ್ಟೆ ಬ್ಲೌಸ್ ಬಂದವ ಹೊಲಿಲಿಕ್ಕೆ, ಉಕ್ಸ್ ಹಚ್ಚೋದಂತಂದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತೀವಿ ನಾವು. ಈ ಥರ ನೀವು ಮಷಿನ್ ಒಳಗೆ ಹಚ್ಚೋದ್ರಿಂದ ನಿಮಗೆ ಟೈಮ್ ಭಾಳ ಉಳಿತಾಯ ಆಗ್ತದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಾನು. ನೋಡಿ ಎಷ್ಟು ಮಸ್ತ್ ಫಿನಿಶಿಂಗ್ ಬಂದವು ಬ್ಲೌಸ್ಗಳು. ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ ಅಂತ.